ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬೀದರ್ನ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಂಗ ಬಂಧನದಲ್ಲಿದ್ದ ಗುಲ್ಬರ್ಗಾದ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಸೇರಿದಂತೆ 5ರನ್ನು ನಿನ್ನೆ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು. ರಾಜು ಕಪ್ನೂರ್, ನಂದಕುಮಾರ್, ನಾಗಭುಜಂಗೆ, ಗೋರಖನಾಥ್, ಸತೀಶ್ ಹಾಗೂ ರಾಮನಗೌಡ ಜೈಲಿನಿಂದ ಬಿಡುಗಡೆಗೊಂಡಿದ್ದು, ಈ 5 ಜನರಿಗೆ ಜೆಎಂಎಫ್ಸಿ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಜಾಮೀನು ಮಂಜೂರಾದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ರಾಜು ಕಪ್ನೂರ್ ಪರ ವಕೀಲರು, ಅರುಣ್ ಕುಮಾರ್ ಕಿನ್ನಿ ಸಚಿನ್ ಪಾಂಚಾಳ್ ಗುತ್ತಿಗೆದಾರನೇ ಅಲ್ಲ, ಎಲ್ಲರನ್ನೂ ನಂಬಿಸಿ ಮೋಸ ಮಾಡಿ ಹಣ ಲೂಟಿ ಮಾಡ್ತಿದ್ದ, ಜೂಜು ರಮ್ಮಿ ಗೇಮ್ ಆಡಿ ಲಕ್ಷಾಂತರ ಸಾಲ ಮಾಡ್ತಿದ್ದ ಸಚಿನ್ಗೆ ರಾಜು ಕಪ್ನೂರ್ ಹಣ ಕೊಟ್ಟಿದ್ದರು, ಮರಳಿ ಕೊಡುವಂತೆ ಕೇಳಿದ್ದರು, ಅದಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡಿದ್ದರು. ಸದ್ಯ ತನಿಖೆ ನಡೆಯುತ್ತಿದೆ. ತನಿಖೆ ಪೂರ್ಣಗೊಂಡ ಬಳಿಕ ಎಲ್ಲವೂ ಬಹಿರಂಗಗೊಳ್ಳಲಿದೆ ಎಂದರು. ಸರ್, ಇವತ್ತಾಗುತ್ತೆ ಸರ್, ಬಿಡುಗಡೆ ಆಗುತ್ತೆ. ಷರತ್ತುಬದ್ಧ ಜಾಮೀನು ಆಗಿದೆ. ಟೋಟಲ್ 5 ಜನ ಇವತ್ತು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆ 5 ಜನಕ್ಕೆ ಇವತ್ತು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೇಲ್ ಗ್ರಾಂಟ್ ಮಾಡಿದ್ದಾರೆ. ಆ ಬೇಲ್ ಗ್ರಾಂಟ್ ಮಾಡಿದ ಪ್ರಕಾರ ಇವತ್ತಿನ ದಿವಸ ನಾವು ಅವರು ಏನು ಕಂಡೀಷನ್ಸ್ಗಳನ್ನು ಹಾಕಿದ್ರು, ಶ್ಯೂರಿಟಿ ಕೊಡಬೇಕಂತ ಏನು ಹೇಳಿದರು, ಅದರ ಪ್ರಕಾರ ನಾವು ಇವತ್ತು ಸರ್ ಅದರೊಳಗೆ ಕಂಡೀಷನ್ ಏನಂತಂದ್ರೆ ಕಂಪಲ್ಸರಿಯಾಗಿ 2 ಸಾಲ್ವೆಂಟ್ ಶ್ಯೂರಿಟಿ ಕೊಡಬೇಕಂತಿತ್ತು, ವಿತ್ 5 lakh rupees ಅಂತಿತ್ತು. ಆ 5 lakh rupees ವಿತ್ ಶ್ಯೂರಿಟೀಸ್ ಅಂತಿತ್ತು. ಅದನ್ನು ನಾವು ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಕೆಳಗಿನ ಜೆಎಂಎಫ್ಸಿ ಕೋರ್ಟಿಗೆ ಸೆಷನ್ಸ್ ಕೋರ್ಟ್ ಆರ್ಡರ್ ಪ್ರಕಾರ ಇವತ್ತಿನ ದಿವಸ ನಾವು ಶ್ಯೂರಿಟಿಯನ್ನು ಫರ್ನಿಷ್ ಮಾಡಿದ್ದೀವಿ. ಮಾನ್ಯ ಜೆಎಂಎಫ್ಸಿ ಕೋರ್ಟ್ ಇವತ್ತು ರಿಲೀಸ್ ಆರ್ಡರನ್ನು ನಮಗೆ ಕೊಟ್ಟಿದ್ದಾರೆ. ಸರ್, ಇವತ್ತಿನ ದಿವಸ ಇಲ್ಲ, ಇನ್ನೂ ಚಾರ್ಜ್ ಶೀಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ. ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ, ಯಾವ ತಪ್ಪು ಮಾಡಿದ್ದಾರೆ ಅಂಥೇಳಿ. ಯಾಕಂದರೆ ನಾವು ದಿಸ್ ಇಸ್ ನಾಟ್ ಎ ಸ್ಟೇಜ್ ಟು ಡಿಸ್ಕ್ಲೋಸ್ ಎವ್ರಿಥಿಂಗ್. ಇಲ್ಲೇನಾಗಿದೆ ವಿಶೇಷತೆ ಅಂತಂದರೆ, ನಾವು ಹಣ ಕೊಟ್ಟಿದ್ದೀವಿ, ಹಣ ಸ್ವೀಕಾರ ಮಾಡಿದವರು ಅವರು. ಹಣ ಸ್ವೀಕಾರ ಮಾಡಿದಾಗ ಅವರು ಯಾವ್ಯಾವ ಅವ್ರ ಅಕೌಂಟಿಗೆ ಅಮೌಂಟ್ ಹೋಗಿದೆ ಅನ್ನೋದು ಈಗ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಇಷ್ಟು ದಿವಸ ಏನು ಹೇಳ್ತಾಯಿದ್ರು, ಇಷ್ಟು ದಿವಸ ಅವ್ರ ಕಂಪ್ಲೇಂಟ್ ಪ್ರಕಾರ ಏನಿತ್ತು, ಡೆತ್ ನೋಟ್ ಪ್ರಕಾರ ಏನಿತ್ತು, ಅವನೊಬ್ಬನ ಕಾಂಟ್ರಾಕ್ಟರ್ ಅಂತ ಹೇಳಿದರು. ಅಲ್ಲ, ಯಾವುದೇ ಕಾಂಟ್ರಾಕ್ಟರ್ ಇಲ್ಲ ಅವನು. ಫಸ್ಟ್ ಆಫ್ ಆಲ್ ಈಸ್ ಅ ನಾಟ್ ಎ ಕಾಂಟ್ರಾಕ್ಟರ್. ಆಮೇಲೆ ಎಲ್ಲ ಹಣಗಳನ್ನು ಯಾವ ರೀತಿಯಾಗಿ ಅವನು ಮಿಸ್ಯೂಸ್ ಮಾಡಿದ್ದಾನೆ, ರಮ್ಮಿ ಗೇಮ್ಸ್ ಎಷ್ಟು ಆಡಿದ್ದಾನೆ, ಕಾರ್ಡ್ಸ್ನಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಎಲ್ಲ ಅಕೌಂಟಬಿಲಿಟಿ ಇದೆ ಅಲ್ಲಿ. ಆ ಅಕೌಂಟಬಿಲಿಟಿನಲ್ಲಿ ಗೊತ್ತಾಗುತ್ತೆ ಮುಂದೊಂದು ದಿನ. ಈಗ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಅಲ್ಲ, ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಎಲ್ಲ ಸುಳ್ಳಿದೆ ಸರ್. ಎಲ್ಲ ಡೆತ್ ನೋಟ್ನಲ್ಲಿ ಎಲ್ಲರಿಗೆ ಟೋಟಲಿ ಆಂಟಿಸಿಪೇಟರಿ ಬೇಲ್ 4 ಜನ ಸಿಕ್ಕಿದೆ. ಸೋಲಾಪುರ ಮೂಲದವ್ರಿಗೆ 2 ಸಿಕ್ಕಿದೆ. ಆಮೇಲೆ ಬೆಂಗಳೂರು ಮೂಲದವರು ಏನದು ಕಂಪ್ನಿ ಅಂತ ಏನು ಹೇಳಿದರು, ಆ ಕಂಪ್ನಿ ಹೆಸರು ಹೇಳಿ ಏನು ಹಣ ವಸೂಲಿ ಮಾಡಿದ್ದೀನಿ ಇವನು. ಆ ಕಂಪ್ನಿದವರು ಹೇಳ್ತಾರೆ, ಅದು ಸರ್ ನಮ್ಮದು ಯಾವುದೇ ಅವರು ಮೋರ್ ಓವರ್ ದೇ ಆರ್ ನಾಟ್ ಎ ಕಾಂಟ್ರಾಕ್ಟರ್ಸ್. ಕಾಂಟ್ರಾಕ್ಟರ್ ಅಂತ ಅಂದರೆ ಏನಂದರೆ, ಆ ವ್ಯಕ್ತಿ ಬರೀ ಇಂಜಿನಿಯರಿಂಗ್ ಪಾಸ್ ಆದರೆ ಅವ ಕಾಂಟ್ರಾಕ್ಟರ್ ಅಲ್ಲ. ಅವರಿಗೆ ಕಾಂಟ್ರಾಕ್ಟ್ ಅಂತ ಲೈಸೆನ್ಸ್ ಇರಬೇಕು, ಅವಾಗ ಮಾಡ್ಬೋದು, ಅವ್ರು ಹೂಡಿಕೆ ಮಾಡ್ಬೋದು. ಅವ್ರು ಸುಮಾರು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ, ನಾನು ಸುಮಾರು ಕಡೆ ಕೆಲಸ ಮಾಡಿದ್ದೀನಿ ಅಂತ ಬರ್ತಿದ್ದಾನೆ. ಈ ಹ್ಯಾಸ್ ನಾಟ್ ಡನ್ ಎನಿವೇರ್, ಕೆಲಸನೇ ಮಾಡಿಲ್ಲ ಅವನು. ಆಮೇಲೆ ಇವರು ರೊಕ್ಕ ಹಣ ಏನಿತ್ತು ಇವ್ರಿಗೆ ಮೋಸ ಮಾಡಿದ್ದಾನೆ ಅವ್ರು ಅಷ್ಟೇ. ಅಕ್ಯೂಸ್ಗಳು ಏನಿದ್ದಾರೆ, ರಾಜು ಕಪ್ನೂರ್ ಅವ್ರು ಏನಿದ್ದಾರೆ, ಅವ್ರಿಗೆ ಬರೀ ಹಣ, ಅವ್ರಲ್ಲಿಂದ ಹಣ ಅವ್ರಿಗೆ ಮೋಸ ಮಾಡಿ, ಮಿಸ್ಗೈಡ್ ಮಾಡಿ ಹಣನ ವಸೂಲಿ ಮಾಡಿದ್ದಾನೆ. ಆ ಡೆತ್ ನೋಟ್ನಲ್ಲಿ ಅವ್ನು ಏನು ಮಾಡಿದ್ದಾನೆ ಗೊತ್ತಾ, ಎಲ್ಲ ಜನರನ್ನು ಊರಿನಲ್ಲಿ ಅಶಾಂತಿಯನ್ನು ಹುಟ್ಟಿಸುವಂಥ ಒಂದು ಕೆಲಸ ಆ ಡೆತ್ ನೋಟಲ್ಲಿದೆ. ಡೆತ್ ನೋಟ್ನಲ್ಲಿ ಯಾರ್ಯಾರ್ದು ಹೆಸರು ಬರೆದುಬಿಟ್ಟಿದ್ದಾನೆ, ಯಾರೋ ಹೆಸರು ಇಲ್ಲ ಸಲ್ದವ್ರ ಹೆಸರು, MLA ಹೆಸರು, ಮಿನಿಸ್ಟರ್ ಹೆಸರು, ಆ ಥರ ಎಲ್ಲ ಬರೆದಿದ್ದಾನೆ. ಇದು ಬರೀ ಮನಿ ಟ್ರಾನ್ಸಾಕ್ಷನ್ಸ್ ಇದೆ. ಮನಿ ಟ್ರಾನ್ಸಾಕ್ಷನ್ ನೋಡಿ ಸರ್, ಯಾವುದೇ ಒಬ್ಬ ವ್ಯಕ್ತಿ ಹಣವನ್ನು ಕೊಟ್ಟಾಗ ಹಣ ರಿಟರ್ನ್ ಕೇಳುವಂಥ ಹಕ್ಕ ಎಲ್ಲರಿಗಿದೆ. ಅದೇ ರೀತಿಯಾಗಿ ಅವ್ರು ಹಣ ಕೊಡಿ, ರಿಟರ್ನ್ ನಮ್ಗೆ ಹಣ ಕೊಡಿ ಅಂತ ಕೇಳಿದ್ದಾರೆ. ಅವನು ಮೋರ್ ಎವರ್ ಈಸ್ ಅಬ್ಸ್ಕಾಂಡೆಡ್ ಫಾರ್ 1.5 month. 1.5 ತಿಂಗಳಿಂದ ಯಾವ ವ್ಯಕ್ತಿ ಅಬ್ಸ್ಕಾಂಡಿಂಗ್ ಇರ್ತಾನೋ, ಅಬ್ಸ್ಕಾಂಡಿಂಗ್ ಇದ್ದಾಗ ಅವನು ಥ್ರೆಟ್ ಕೊಡೋ ಪ್ರಶ್ನೆನೇ ಬರಲ್ಲ. ರೆಗ್ಯುಲರ್ ಬೇಲ್ ಸರ್. ಸವಿತಾ ಏನಾದ್ರು ಕಂಪ್ಲೇನೆಂಟ್ ಇದ್ದಾಳೆ, ಅವಳೇ ಕಂಪ್ಲೇನೆಂಟ್ ಇದ್ದಾಳೆ. ಅವಳ ಅಕೌಂಟಿಗೆ 2 lakhs ಇದೆ, ಅದು ಹೇಳಬೇಕಲ್ಲ ಅವಳು. ಇಮಿಡಿಯೇಟ್ಲಿ ಅವಳ ಅಕೌಂಟಿಂದ ಅವನ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಇದೆ, ಅದ್ರ ಬಗ್ಗೆ ಹೇಳಬೇಕಲ್ಲ ಅವರು. ಯಾವ ವ್ಯಕ್ತಿಗೆ ಸೋರ್ಸ್ ಸರ್, ಈಗ ನೋಡಿ ಸರ್, ನಾವು ಆ ವ್ಯಕ್ತಿ ನಮಗೆ ಕಾಂಟ್ರಾಕ್ಟರ್ ಅಂತ ಹೇಳಿ ನಮ್ಮ ಹತ್ರ ಬಂದನು. ನಾನು ಸುಮಾರು ಕೆಲಸಗಳನ್ನು ಮಾಡ್ತೀನಿ ಅಂತ ನಮ್ಮ ಹತ್ರ ಬಂದರು. ನಾ ಆ ವ್ಯಕ್ತಿಯನ್ನು ಬ್ಲೈಂಡ್ಲಿ ಬಿಲೀವ್ ಮಾಡಿದ್ವಿ. ಹೌದು, ಆಯ್ತು ಸರಿ, ಕಾಂಟ್ರಾಕ್ಟ್ ಇರ್ಬೋದು ಬಿಡು, ಕೆಲಸ ಮಾಡೋಣ, ಎಲ್ಲರೂ ಕೂಡ ಒಂದು ಕೆಲಸ ಮಾಡೋಣ ಅಂತ ವಿ ಆರ್ ಇನ್ವೆಸ್ಟೆಡ್ ದ ಅಮೌಂಟ್. ನಾವು ಯಾವಾಗ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ನಾವು ಹಣ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ವ್ಯಕ್ತಿ ನಮ್ಮನ್ನು ಸುಳ್ಳು ಹೇಳ್ದೆ. ನಾವು
ನಾನು ಎಲ್ಲ ಬೆಳೆಕರೆ ಟೆಂಡರ್ ಹಾಕಿದ್ದೀನಿ ಅಂತ ಸುಳ್ಳು ಹೇಳಿದ್ರು ಅವರು. ಯಾವ ಎಲ್ಲ ಟೆಂಡರ್ಸ್ಗಳನ್ನ ತೆಗೆದು ನೋಡಿದಾರೆ, ಯಾವ ಟೆಂಡರ್ಸ್ನಾಗೂ ₹1 ಟೆಂಡರ್ಸ್ ಇಲ್ಲ, ಆ ಕಾಂಟ್ರಾಕ್ಟ್ರೇ ಇಲ್ಲ. ಯಾವ ಕಂಪ್ನಿ ಬಗ್ಗೆ ಹೇಳ್ತಾರೆ ಆ ಕಂಪ್ನಿದು ಯಾವುದೇ ಟೆಂಡರ್ಸ್ಗಳಿಲ್ಲ, ಅವರು ಯಾವುದೇ ಅವ್ರ ಹಿನ್ನೆಲೆಯೂ ಇಲ್ಲ, ಅವರು ಟೆಂಡರ್ಗಳನ್ನು ಮಾಡಿ ಕಾಮಗಾರಿಕೆ ಮಾಡಿದ ಹಿನ್ನೆಲೆಯೇ ಇಲ್ಲ. ನಾನು ಮಾಧ್ಯಮ ಮುಖಾಂತರ ಇವತ್ತಿನ ದಿವಸ ಹೇಳೋದು ಇಷ್ಟಪಡ್ತೀನಿ, ಚಾರ್ಜ್ ಶೀಟ್ ಬರೋವರೆಗೂ ವೆಯ್ಟ್ ಮಾಡಿರಿ. ಅವ್ರ ಅಕೌಂಟ್ಗಳನ್ನು ಸೀಸ್ ಮಾಡಿದಾಗ ಗೊತ್ತಾಗುತ್ತೆ ಆ ಹಣಗಳನ್ನು ಎದಕ್ಕೆ ಉಪಯೋಗ ಮಾಡಿದ್ದಾರೆ, ವೆದರ್ ದೇ ಹ್ಯಾವ್ ಫೈಲ್ ಟೆಂಡರ್ ಆರ್ ನಾಟ್ ಅನ್ನೋದು ಗೊತ್ತಾಗುತ್ತೆ. ಬಟ್ ನಮ್ಮದು ಲಕ್ಷಗಟ್ಟಲೆ ಹಣ ಹೋಗಿದೆ ಅವ್ರ ಅಕೌಂಟಿಗೆ. ಅದ್ರ ಬಗ್ಗೆ ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಎಲ್ಲ ದಾಖಲಾತಿಗಳು ನಾವು ಆಲ್ರೆಡಿ ಎಲ್ಲ ಅಕೌಂಟ್ಸ್ಗಳನ್ನು ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಿದ್ದೀವಿ. ಮುಂದಿನ ಫರ್ದರ್ ಇದು ಮಾಡ್ತಾರೆ. ಸರ್ ಅರುಣ್ ಕುಮಾರ್ ಬಿ ಕಿಡ್ನಿ ಅಡ್ವೊಕೇಟ್ ಫ್ರಮ್ ಕಲಬುರ್ಗಿ.